ಚೆರಿಲನ್. ಹಲೋ ಚೆರಿಲನರ್ಸ್, ನಿಮ್ಮ ನೆಚ್ಚಿನ ಕಲಿಕಾ ತಾಣಕ್ಕೆ ಸ್ವಾಗತ. ಇವತ್ತು ನಾವು ಗಣಿತದ ಬಗ್ಗೆ ತಿಳಿಯೋಣ. ಗಣಿತವೇ ಎಂದು ಹಿಂದೆ ಹೋಗಬೇಡಿ. ಯಾವ ರೀತಿಯಾಗಿ ಗಣಿತ ಜಗತ್ತಿಗೆ ತನ್ನ ಕೊಡುಗೆಯನ್ನು ನೀಡುತ್ತಿದೆ ಎನ್ನುವುದನ್ನು ನೋಡಿದರೆ ನೀವು ಗಣಿತವನ್ನು ಇಷ್ಟಪಡಲು ಶುರು ಮಾಡುತ್ತೀರಿ. ಸೊನ್ನೆಯನ್ನು ಮೊದಲು ಬಳಸುತ್ತಲೇ ಇರಲಿಲ್ಲ. ಹೌದು, ಇದನ್ನು ಕೇಳಿದರೆ ನಿಮಗೆ ಅಚ್ಚರಿ ಎನಿಸಬಹುದು. ಮೊದಲು ಸೊನ್ನೆಯು ಚಾಲ್ತಿಯಲ್ಲೇ ಇರಲಿಲ್ಲ, ಅಂದರೆ ಸೊನ್ನೆಯು ಗಣಿತದ ಭಾಗವಾಗಿರಲಿಲ್ಲ. ಭಾರತದ ಗಣಿತಶಾಸ್ತ್ರಜ್ಞನಾದ ಆರ್ಯಭಟನು ಸೊನ್ನೆ ಅಥವಾ ಶೂನ್ಯವನ್ನು ಕಂಡುಹಿಡಿದರು. ಅದಕ್ಕಿಂತ ಮೊದಲು ಜನರು ಲೆಕ್ಕಗಳನ್ನು ಬಗೆಹರಿಸಲು ತುಂಬಾ ಕಷ್ಟಪಡುತ್ತಿದ್ದರಂತೆ. ಹಾಗಾದರೆ ಗಣಿತವನ್ನು ಸುಲಭಗೊಳಿಸಿದ್ದಕ್ಕಾಗಿ ಶೂನ್ಯಕ್ಕೆ ಧನ್ಯವಾದ ಹೇಳಬೇಕಲ್ಲವೇ? ಪೈ ಎಂಬ ಅದ್ಭುತ. ನೀವು ಪೈ ಬಗ್ಗೆ ಕೇಳಿಯೇ ಇರುತ್ತೀರಿ ಅಲ್ಲವೇ? ಅದೇ 3.1415 ಹೀಗೆ ಸಾಗುತ್ತಲೇ ಇರುವ ಮಾಂತ್ರಿಕ ಸಂಖ್ಯೆ. ಆ ಸಂಖ್ಯೆ ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತದೆ. ಇಲ್ಲಿ ಮೋಜಿನ ವಿಷಯವೇನೆಂದರೆ, ನಾಸಾ ಅಂತರ್ಗ್ರಹ ಪ್ರಯಾಣ ಲೆಕ್ಕಾಚಾರ ಮಾಡಲು ಪೈಯನ್ನು ಬಳಸುತ್ತದೆ. ಆದರೆ ಅದರ 15 ಸಂಖ್ಯೆಗಳನ್ನು ಮಾತ್ರ ನಾಸಾ ಬಳಸಿಕೊಳ್ಳುತ್ತದೆ. ಎಲ್ಲಾ ಸಂಖ್ಯೆಗಳ ಅವಶ್ಯಕತೆ ಇಲ್ಲವಂತೆ. ಗಣಿತ ತಜ್ಞನೊಬ್ಬನ ಪ್ರತೀಕಾರ. ಒಂದು ಮೋಜಿನ ಕಥೆ ಹೀಗಿದೆ. 1900ರಲ್ಲಿ ಡೇವಿಡ್ ಹಿಲ್ಬರ್ಟ್ ಎಂಬ ಜರ್ಮನ್ ಗಣಿತ ತಜ್ಞ 23 ಪರಿಹರಿಸಲಾಗದ ಗಣಿತ ಸಮಸ್ಯೆಗಳನ್ನು ಸೃಷ್ಟಿಸಿ ಮುಂದಿನ ಶತಮಾನದ ಗಣಿತ ತಜ್ಞರಿಗೆ ಸವಾಲು ಹಾಕಲು ಜಗತ್ತಿಗೆ ಪ್ರಸ್ತುತಪಡಿಸಿದರು. ಅವುಗಳಲ್ಲಿ ಕೆಲವು ಇಂದಿಗೂ ಬಗೆಹರಿದಿಲ್ಲ. ಆ ಗಣಿತದ ಸಮಸ್ಯೆಗಳು ಗಣಿತ ತಜ್ಞರಿಗೆ ಜೀವಮಾನದ ಹೋಮ್ವರ್ಕ್ನಂತಾಗಿದೆ. ಗಣಿತವು ನಿಮ್ಮ ಶೂವಿನ ಅಳತೆ ಹಾಗೂ ನಿಮ್ಮ ವಯಸ್ಸನ್ನು ಲೆಕ್ಕ ಹಾಕಬಲ್ಲದು. ನಿಮಗಾಗಿ ಮೋಜಿನ ಗಣಿತದ ಟ್ರಿಕ್ ಒಂದು ಇಲ್ಲಿದೆ. ನಿಮ್ಮ ಶೂ ಗಾತ್ರವನ್ನು ಯೋಚಿಸಿ, ಅದನ್ನು 5ರಿಂದ ಗುಣಿಸಿ, ನಂತರ 50 ಸೇರಿಸಿ, 20ರಿಂದ ಗುಣಿಸಿ, ಮತ್ತೆ 1024 ಸೇರಿಸಿ, ನಂತರ ಅದರಿಂದ ನಿಮ್ಮ ಜನ್ಮ ವರ್ಷವನ್ನು ಕಳೆಯಿರಿ. ನಿಮಗೆ ಸಿಕ್ಕಿದ ಉತ್ತರದ ಕೊನೆಯ 2 ಅಂಕೆಗಳು ನಿಮ್ಮ ವಯಸ್ಸು ಮತ್ತು ಮೊದಲ ಅಂಕಿಯು ನಿಮ್ಮ ಶೂ ಗಾತ್ರವಾಗಿರುತ್ತದೆ. ಸರಿಯಲ್ಲವೇ? ಗಣಿತವು ಜೀವವನ್ನು ಉಳಿಸುತ್ತದೆ. ಮುಳುಗುತ್ತಿರುವ ವ್ಯಕ್ತಿಯನ್ನು ಸಾಧ್ಯವಾದಷ್ಟು ಬೇಗ ತಲುಪಲು ಜೀವರಕ್ಷಕರು ಕಡಿಮೆ ಮಾರ್ಗ ಎಂಬ ತತ್ವವನ್ನು ಬಳಸುತ್ತಾರೆ. ಮರಳಿನ ಮೇಲೆ ಓಡಲು ಮತ್ತು ನೀರಿನ ಮೂಲಕ ಈಜಲು ವೇಗವಾದ ಮಾರ್ಗವನ್ನು ಗಣಿತದ ಸಹಾಯದಿಂದ ಲೆಕ್ಕಾಚಾರ ಮಾಡುತ್ತಾರೆ. ನೋಡಿದಿರಲ್ಲವೇ? ಗಣಿತವು ಕೇವಲ ಸಂಖ್ಯೆ ಹಾಗೂ ಸಮೀಕರಣದಿಂದ ಕೂಡಿದ ವಿಷಯವಲ್ಲ. ಗಣಿತದಲ್ಲಿ ಆಶ್ಚರ್ಯಕರವಾದ ಸಂಗತಿಗಳಿವೆ. ಆಳವಾಗಿ ಅಭ್ಯಸಿಸುತ್ತಾ ಹೋದರೆ ಗಣಿತವು ನಿಮ್ಮ ನೆಚ್ಚಿನ ವಿಷಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾದರೆ ಈ ಕೂಡಲೇ ನಿಮಗೆ ತಿಳಿದಿರುವ ಗಣಿತ ವಿಷಯದ ಕುರಿತಾದ ಆಶ್ಚರ್ಯಕರ ಸಂಗತಿಯನ್ನು ನಮಗೆ ಕಾಮೆಂಟುಗಳಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ. ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ನಿಮ್ಮಲ್ಲಿಗೆ ಬರುತ್ತೇವೆ.